ಸರ್ ನಿಖಿಲ್ ಅವ್ರಿಗೆ ಆಹ್ವಾನ ಮಾಡಿದ್ರೆ ಬಹಿರಂಗವಾಗಿ ಇವಾಗ ಅವರು ಅದನ್ನ ನಿರಾಕರಣೆ ನಾನಿಲ್ಲ ಅಂತ ಹೇಳಿದ್ರು. ಈಗ ಬಹುತೇಕ ಸ್ನೇಹಿತರು ಪುಟ್ಟರಾಜು ಆಕಾಂಕ್ಷಿತರು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದ್ರು. ನಾವು ಯಾವತ್ತೂ ಇಲ್ಲಿ ತನಕ ಒಕ್ಕೋರ್ನಿಂದ ಇಡೀ ಜಿಲ್ಲೆಯ ನಾಯಕರು ದೇವೇಗೌಡರ ಕುಟುಂಬದಿಂದನೇ ಬರಬೇಕು, ವಿಶೇಷವಾಗಿ ನಿಖಿಲ್ ಅವರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಲೂ ಮಾಡ್ತಾ ಇದ್ದೀವಿ, ನಾಳೆನೂ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮದು ಯಾರಲ್ಲೂ ಡಿಸ್ಪ್ಯೂಟ್ ಇಲ್ಲ. ನಮ್ಮ ಜಿಲ್ಲೆಯ ನಾಯಕರುಗಳಲ್ಲಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಭದ್ರಾಗಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇಡೀ 8 ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾವು ವಿಶೇಷವಾಗಿ ಕುಮಾರಣ್ಣವ್ರನ್ನೂ ಕರೆದಿದ್ದೀವಿ. ನಿಖಿಲ್ ಅವ್ರಿಗೆ ಕಳೆದ ಬಾರಿ ಮನಸ್ಸಿಗೆ ನಾವು ಈ ಜಿಲ್ಲೆಯ ಜನ ಎಲ್ಲ ಒಂದು ಕಡೆ ನೋವು ಮಾಡಿದ್ದೀವಿ. ಇದನ್ನು ಫುಲ್ಫಿಲ್ ಮಾಡಲಿಕ್ಕೆ ಈ ಸಲ ಅಭ್ಯರ್ಥಿ ಆಗಬೇಕು ಅಂತ ನಾವು ಈ ಕ್ಷಣದಲ್ಲೂ ಈಗಲೂ ನಾನು ಪಾಂಡುಪುರ ಈ ಮಣ್ಣಲ್ಲಿ ನಾನು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಅದು ಪಕ್ಷದ ತೀರ್ಮಾನ. ಇನ್ನು ಇಲ್ಲಿ ವೈಯಕ್ತಿಕವಾಗಿ ಏನಿಲ್ಲ. ನಾನು ಒಬ್ಬ ಹಿರಿಯ ನಾಯಕನಾಗಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತೀರಾ ಅಂತ ರೇಗಿಸ್ತಾರೆ ಮತ್ತೆ ಮಾಧ್ಯಮದವ್ರು. ಹೇಳ್ಬಿಡಿ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ಸದ್ಯಕ್ಕೆ ಚುನಾವಣೆ ರಾಜಕಾರಣದಿಂದ ದೂರ ಇರ್ತೀವಿ. ನಾನು ಕಾರ್ಯಕರ್ತರಾಗಿ ದುಡಿತೀವಿ. ಕುಮಾರಣ್ಣ ಅವ್ರನ್ನ ದೇವೇಗೌಡರನ್ನ ಒತ್ತಾಯ ಮಾಡ್ತೀವಿ. ಇಲ್ಲ ನೀವಾರು ಸರಿ, ಇಲ್ಲ ಕಳೆದ ಬಾರಿ ಏನು ನಮ್ಮ ನಿಖಿಲ್ ಅವ್ರಿಗೆ ಮನಸ್ಸಿಗೆ ನಾವು ನಮ್ಮ ಜಿಲ್ಲೆ ಜನ ಎಲ್ಲೋ ಒಂದ್ ಕಡೆ ಹೌದು ಕುಮಾರಣ್ಣವ್ರು ಬರ್ಲಿ, ನಿಖಿಲ್ ಅಣ್ಣವ್ರು ಬರ್ಲಿ, ಹೆಚ್ಚು ಹೊತ್ತು ನಿಖಿಲ್ ಕುಮಾರಣ್ಣನ್ಗೆ ಹಲವಾರು ಲೋಕಸಭಾ ಕ್ಷೇತ್ರದಲ್ಲಿ ಇದೇ ರೀತಿ ಒತ್ತಾಯ ಇದೆ. ಎಲ್ಲಿ ಅಂತ ನಿಂತ್ಕೋತಾರೆ ಹೋಗಿ. ಕುಮಾರಣ್ಣ ನಮ್ಮ ರಾಜ್ಯಕ್ಕೆ ಬೇಕು. ನಿಖಿಲ್ ಅವ್ರಿಗೆ ಆಹ್ವಾನ ಮಾಡಿದ್ರೆ ಬಹಿರಂಗವಾಗಿ ಇವಾಗ ಅವರು ಅದನ್ನ ನಿರಾಕರಣೆ ನಾನಿಲ್ಲ ಅಂತ ಹೇಳಿದ್ರು. ಈಗ ಬಹುತೇಕ ಸ್ನೇಹಿತರು ಪುಟ್ಟರಾಜು ಆಕಾಂಕ್ಷಿತರು ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿದ್ರು. ನಾವು ಯಾವತ್ತೂ ಇಲ್ಲಿ ತನಕ ಒಕ್ಕೋರ್ನಿಂದ ಇಡೀ ಜಿಲ್ಲೆಯ ನಾಯಕರು ದೇವೇಗೌಡರ ಕುಟುಂಬದಿಂದನೇ ಬರಬೇಕು, ವಿಶೇಷವಾಗಿ ನಿಖಿಲ್ ಅವರು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಲೂ ಮಾಡ್ತಾ ಇದ್ದೀವಿ, ನಾಳೆನೂ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮದು ಯಾರಲ್ಲೂ ಡಿಸ್ಪ್ಯೂಟ್ ಇಲ್ಲ. ನಮ್ಮ ಜಿಲ್ಲೆಯ ನಾಯಕರುಗಳಲ್ಲಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ಭದ್ರಾಗಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇಡೀ 8 ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾವು ವಿಶೇಷವಾಗಿ ಕುಮಾರಣ್ಣವ್ರನ್ನೂ ಕರೆದಿದ್ದೀವಿ. ನಿಖಿಲ್ ಅವ್ರಿಗೆ ಕಳೆದ ಬಾರಿ ಮನಸ್ಸಿಗೆ ನಾವು ಈ ಜಿಲ್ಲೆಯ ಜನ ಎಲ್ಲ ಒಂದು ಕಡೆ ನೋವು ಮಾಡಿದ್ದೀವಿ. ಇದನ್ನು ಫುಲ್ಫಿಲ್ ಮಾಡಲಿಕ್ಕೆ ಈ ಸಲ ಅಭ್ಯರ್ಥಿ ಆಗಬೇಕು ಅಂತ ನಾವು ಈ ಕ್ಷಣದಲ್ಲೂ ಈಗಲೂ ನಾನು ಪಾಂಡುಪುರ ಈ ಮಣ್ಣಲ್ಲಿ ನಾನು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಅದು ಪಕ್ಷದ ತೀರ್ಮಾನ. ಇನ್ನು ಇಲ್ಲಿ ವೈಯಕ್ತಿಕವಾಗಿ ಏನಿಲ್ಲ. ನಾನು ಒಬ್ಬ ಹಿರಿಯ ನಾಯಕನಾಗಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತೀರಾ ಅಂತ ರೇಗಿಸ್ತಾರೆ ಮತ್ತೆ ಮಾಧ್ಯಮದವ್ರು. ಹೇಳ್ಬಿಡಿ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಈಗ ಸದ್ಯಕ್ಕೆ ಚುನಾವಣೆ ರಾಜಕಾರಣದಿಂದ ದೂರ ಇರ್ತೀವಿ. ನಾನು ಕಾರ್ಯಕರ್ತರಾಗಿ ದುಡಿತೀವಿ. ಕುಮಾರಣ್ಣ ಅವ್ರನ್ನ ದೇವೇಗೌಡರನ್ನ ಒತ್ತಾಯ ಮಾಡ್ತೀವಿ. ಇಲ್ಲ ನೀವಾರು ಸರಿ, ಇಲ್ಲ ಕಳೆದ ಬಾರಿ ಏನು ನಮ್ಮ ನಿಖಿಲ್ ಅವ್ರಿಗೆ ಮನಸ್ಸಿಗೆ ನಾವು ನಮ್ಮ ಜಿಲ್ಲೆ ಜನ ಎಲ್ಲೋ ಒಂದ್ ಕಡೆ ಹೌದು ಕುಮಾರಣ್ಣವ್ರು ಬರ್ಲಿ, ನಿಖಿಲ್ ಅಣ್ಣವ್ರು ಬರ್ಲಿ, ಹೆಚ್ಚು ಹೊತ್ತು ನಿಖಿಲ್ ಕುಮಾರಣ್ಣನ್ಗೆ ಹಲವಾರು ಲೋಕಸಭಾ ಕ್ಷೇತ್ರದಲ್ಲಿ ಇದೇ ರೀತಿ ಒತ್ತಾಯ ಇದೆ. ಎಲ್ಲಿ ಅಂತ ನಿಂತ್ಕೋತಾರೆ ಹೋಗಿ. ಕುಮಾರಣ್ಣ ನಮ್ಮ ರಾಜ್ಯಕ್ಕೆ ಬೇಕು.